ಎಡಿಜಿಪಿ ಎಂ ಚಂದ್ರಶೇಖರ್ ಅವರನ್ನು ಕೂಡಲೇ ಭಾರತೀಯ ಸೇವೆಯಿಂದ ಅಮಾನತುಗೊಳಿಸಿ ಪಿಟಿ ತಿಪ್ಪೇಸ್ವಾಮಿ ಆರೋಪ. ಹೌದು, ಭ್ರಷ್ಟಾಚಾರ, ದುರ್ನಡತೆ ಮತ್ತು ಸುಲಿಗೆ ಮುಂತಾದ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿರುವ ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ದಳದ ಮುಖ್ಯಸ್ಥ ಎಂ ಚಂದ್ರಶೇಖರ್ ಅವರನ್ನು ಕೂಡಲೇ ಭಾರತೀಯ ಸೇವೆಯಿಂದ ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆ ಆಗ್ರಹಿಸಿ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ತಿಪ್ಪೇಸ್ವಾಮಿ ಆಗ್ರಹಿಸಿದರು. ಇವರು ನಗರದ ಜೆಡಿಎಸ್ ಕಚೇರಿಯಿಂದ ನೆಹರು ವೃತ್ತಕ್ಕೆ ಬಂದು ಘೋಷಣೆ ಕೂಗುತ್ತಾ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಇವರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಅವಹೇಳನಕಾರಿಯಾಗಿ ನಿಂದಿಸಿ ಹಾಗೂ ಅಸಭ್ಯ ರೀತಿಯ ಶಬ್ದಗಳಿಂದ ಮಾತನಾಡಿ ಉದ್ದಟತನ ಮೆರೆದಿದ್ದಾರೆ. ಎಂ ಚಂದ್ರಶೇಖರ್ ಅವರ ವಿರುದ್ಧ ಅನೇಕ ದೂರುಗಳು ಕೋರ್ಟ್ನಲ್ಲಿ ನಡೆಯುತ್ತದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಅಸಭ್ಯ ಮತ್ತು ಅವಹೇಳನಕಾರಿಯಾಗಿ ಪದಗಳನ್ನು ಬಳಸಿ ಕುಮಾರಸ್ವಾಮಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿದ್ದಾರೆ. ಈ ಕಾರಣದಿಂದಾಗಿ ಸರ್ಕಾರ ಕೂಡಲೇ ಎಂ ಚಂದ್ರಶೇಖರ್ ಅವರನ್ನು ಈ ತಕ್ಷಣದಿಂದ ಭಾರತೀಯ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸಬೇಕು. ಇವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಪ್ರಾರಂಭಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ತಿಳಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ವಿವೈ ಪ್ರಮೋದ್, ಆನಂದಪ್ಪ, ಶ್ರೀನಿವಾಸ್, ಶ್ರೀಧರ್ ಆಚಾರ್, ಋಷಿಕುಮಾರ್, ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮೌನೇಶ್ ಆಚಾರ್, NKST4 ನ್ಯೂಸ್, ಚಳ್ಳಕೆರೆ. ರಾಜ್ಯದಲ್ಲಿ ನಡೀತಿರೋಂಥ ಬೆಳವಣಿಗೆಗಳು, ರಾಜಕಾರಣ, ಇವತ್ತು ಒಬ್ಬ ಅಧಿಕಾರಿ, ಇವತ್ತು ಏನು ನಮ್ಮ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರು ಇವತ್ತು ಕೇಂದ್ರ ಸರ್ಕಾರದ ಸಚಿವರಾದಂಥ ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಇವತ್ತು ಮಾತಾಡಿದರೆ ಅದರ ವಿರುದ್ಧವಾಗಿ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡಿದ್ದೀವಿ. ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ನಮ್ಮ ಏನು ಕಾರ್ಯಕರ್ತರು, ಲೀಡರ್ಗಳೆಲ್ಲ ಕಲಿತು ಅವರಿಗೆ ಸರ್ಕಾರ ಇಮಿಡಿಯೇಟಾಗಿ ಅವ್ರನ್ನ ವಜಾಗೊಳಿಸ್ಬೇಕು. ಅದು ಸಂಬಂಧಪಟ್ಟ ಅಧಿಕಾರಿಗಳ ಅದಕ್ಕೆ ತನಿಖೆ ಮಾಡಲು ಬಿಟ್ಟು ಇದು ಏನು ಉದ್ದೇಶ ಇಟ್ಕೊಂಡೇ ಮಾತಾಡಿರೋದು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತೈತೆ. ಆ ಚಂದ್ರಶೇಖರ್ನ ಅತಿ ಶೀಘ್ರದಲ್ಲೇ ಸರ್ಕಾರ ಇಮಿಡಿಯೇಟಾಗಿ ವಜಾ ಮಾಡಬೇಕು ಅಂತ ನಾವೆಲ್ಲ ಆಗ್ರಹಿಸ್ತಾ ಇದ್ದೀವಿ. ಚಂದ್ರಶೇಖರ್ ಭಾಳ ಉದ್ದಟತನ ತೋರಿಸಿಲ್ಲ. ಭಾಳ ಒಬ್ಬ ಅಧಿಕಾರಿಯಾಗಿ ಆ ಥರ ಉದ್ದಟತನ ಮಾಡೋದಲ್ಲ ಅದು. ಎಲ್ಲನ ನೋಡಿದ್ರ ಅಧಿಕಾರಿಗಳು ಆ ಥರ ಉದ್ದಟತನ ಬಗ್ಗೆ ಮಾಡೋದು, ಕಾನೂನು ಚೌಕಟ್ಟಿನ ಕೆಲಸ ಮಾಡೋಂಥ ವ್ಯಕ್ತಿ. ಆ ಉದ್ದಟತನ ಬಗ್ಗೆ ಸಮಗ್ರವಾಗಿ ನಾವು ವರದಿ ಸಲ್ಲಿಸಿ ಅವ್ರನ್ನ ಅಮಾನತು ಮಾಡಬೇಕು, ಇಲ್ಲ ಸೇವೆಯಿಂದ ತೆಗಿಬೇಕಂತೇಳಿ ಆಗ್ರಹಿಸ್ತೀವಿ.